ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಬಿಲಿಟಿ ಪಾರ್ಟ್ 7 ಡಿಫರೆನ್ಸಿಬಿಲಿಟಿ. ನಾವು ಪಾರ್ಟ್ 6 ಅಲ್ಲಿ ಡೆರಿವೇಟಿವ್ ಆಫ್ ಕಾಂಪೋಸಿಷನ್ಸ್ ಫಂಕ್ಷನ್ಸ್ ಇದನ್ನ ಕೆಲವು ಎಕ್ಸಾಂಪಲ್ ಜೊತೆಗೆ ಕಲ್ತಿದ್ದೇವೆ. ಇವತ್ತು ನಾವು ಇನ್ನೂ ಕೆಲವು ಎಕ್ಸಾಂಪಲ್ ಜೊತೆಗೆ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್, ಮೀನಿಂಗ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್, ಹಾಗೆ ಹೌ ಟು ಡಿಫರೆನ್ಸಿಯೇಟ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಇದನ್ನ ತಿಳ್ಕೊಳ್ಳೋಣ. ಎಕ್ಸಾಂಪಲ್: if y is equal to sine of x square plus 5, then find dy upon dx. ಇದು 1 ಮಾರ್ಕ್ ಕ್ವಶನ್. y is equal to sine of x square plus 5. ನಾವು ಈ ಫಂಕ್ಷನ್ ಅನ್ನು ನೋಡಿದಾಗ ಇಲ್ಲಿ ಎರಡು ಫಂಕ್ಷನ್ಸ್ ನಮಗೆ ತಿಳಿಯುತ್ತೆ. ಒಂದು ಸೈನ್ ಫಂಕ್ಷನ್, ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಲ್ಜಿಬ್ರಿಕ್ ಫಂಕ್ಷನ್ಸ್. ಈ ಎರಡು ಫಂಕ್ಷನ್ಸ್ ಕಾಂಪೋಸಿಷನ್ಸ್ ಆಗಿ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಗಿದೆ. ನಾವು ಡೈರೆಕ್ಟ್ ಆಗಿ ಇದರ ಡಿಫರೆನ್ಸಿಯೇಟ್ ಮಾಡುವಾಗ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x dy ಅಪಾನ್ dx ಅಂದ್ರೆ ಏನು? ಡೆರಿವೇಟಿವ್ ಆಫ್ y ಅಂದ್ರೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದೀವಿ. ನಾವು ಫಸ್ಟಿಗೆ ಡಿಫರೆನ್ಸಿಯೇಷನ್ ಆಫ್ ಹೇಗೆ ಓದ್ತೀವಿ? ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಫಸ್ಟಿಗೆ ಸೈನ್ ಓದ್ತೀವಿ. ಹಾಗಾಗಿ ಫಸ್ಟ್ ಡಿಫರೆನ್ಸಿಯೇಟಿಂಗ್ ಸೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಮಾಡ್ತೀವಿ. ಸೈನಿನ ಡೆರಿವೇಟಿವ್ ನಮ್ಗೆ ಗೊತ್ತಿದೆ, ಕಾಸು. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಗುತ್ತೆ. ದ ಡೆರಿವೇಟಿವ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಮಾಡಿದ್ರೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಗುತ್ತೆ. ಇಂಟು ನೆಕ್ಸ್ಟ್ ಡಿಫರೆನ್ಸಿಯೇಟಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀವಿ. ಇದು ಮೊದಲನೇ ಸ್ಟೆಪ್ಸು. ಫಸ್ಟ್ ಡಿಫರೆನ್ಸಿಯೇಟಿಂಗ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5. ನೆಕ್ಸ್ಟ್ ಡಿಫರೆನ್ಸಿಯೇಟಿಂಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಹಾಗೆ ಇರುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂದ್ರೆ ಇದು ಸಮ್ ಆಫ್ ಟು ಫಂಕ್ಷನ್. ದ ಡೆರಿವೇಟಿವ್ ಆಫ್ ದಿ ಸಮ್ ಈಕ್ವಲ್ ಟು ಸಮ್ ಆಫ್ ದರ್ ಡೆರಿವೇಟಿವ್ ಅನ್ನೋದು ನಮ್ಗೆ ಗೊತ್ತು. ಫಸ್ಟ್ ಡಿಫರೆನ್ಸಿಯೇಟಿಂಗ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೊತ್ತಿದೆ. ಪವರ್ ರೂಲ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸ್ ಟು ದಿ ಪವರ್ ಎನ್ ಅಂದ್ರೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಆ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ 2 ಇಂಟು ಎಕ್ಸ್ ರೇಸ್ ಟು 2 ಮೈನಸ್ 1 ಅಂದ್ರೆ 1 ಆಗುತ್ತೆ. ಪ್ಲಸ್ ಡೆರಿವೇಟಿವ್ ಆಫ್ 5 ಅನ್ನೋದು ಕಾನ್ಸ್ಟೆಂಟ್ ನಮ್ಗೆ ಗೊತ್ತಿದೆ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0 ಅಂತ. ಇದನ್ನ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಡೆರಿವೇಟಿವ್ ಆಫ್ ಸೈನ್ ಕಾಸ್, ನೆಕ್ಸ್ಟ್ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x, ಡೆರಿವೇಟಿವ್ ಆಫ್ 5 0. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 ಟೈಮ್ಸ್ ಎಕ್ಸ್ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ನಾವು ಡೈರೆಕ್ಟ್ ಆಗಿ ಇದನ್ನ ಬರೀಬಹುದು. ಇದು ಪ್ರಾಕ್ಟೀಸ್ ಮಾಡಿದ್ರೆ ಒಂದೇ ಸ್ಟೆಪ್ಸ್ ಅಲ್ಲಿ ಆನ್ಸರ್ ಅನ್ನ ನಾವು ತಿಳ್ಕೋಬಹುದು. ಹಾಗೆ ಒನ್ ಮೋರ್ ಪ್ರಾಬ್ಲಮ್. ಡಿಫರೆನ್ಸಿಯೇಟಿಂಗ್ ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಬಹುದು. ಇದು 2 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಫಸ್ಟ್ ಯು ಟೇಕ್ y is equal to sin of cos of x square. ಇಲ್ಲಿ 3 ಫಂಕ್ಷನ್ ನಮಗೆ ಕಾಣಿಸುತ್ತೆ. ಫಸ್ಟ್ ಗೆ ಸೈನ್ ಅಂತೀವಿ, ಆಮೇಲೆ ಕಾಸ್, ಆಮೇಲೆ ಎಕ್ಸ್ ಸ್ಕ್ವೇರ್, ಸ್ಕ್ವೇರ್ ಫಂಕ್ಷನ್, ಸೈನ್ ಫಂಕ್ಷನ್, ಕಾಸ್ ಫಂಕ್ಷನ್, ಸ್ಕ್ವೇರ್ ಫಂಕ್ಷನ್. ಫಸ್ಟ್ ನಾವು ಓದೋದು ಔಟ್ ಸೈಡ್ ಸೈನ್. therefore derivative of y with respect to x, y ಅಂದ್ರೆ ಗೊತ್ತು ನಮಗೆ sin of cos of x square. here differentiating first sin with respect to cos of x square ಮಾಡ್ತೀವಿ. ಆಗ ಡೆರಿವೇಟಿವ್ ಆಫ್ ಸೈನ್ ಅಂದ್ರೆ ಗೊತ್ತು ನಮಗೆ cos with respect to cos of x square, therefore cos of x square ಆಗುತ್ತೆ. into next differentiating cos of x square, next differentiating cos of x square with respect to x. again ಇಲ್ಲಿ ಕಾಂಪೋಸಿಷನ್ಸ್ ಫಂಕ್ಷನ್ ಇದೆ, cos of x square, cos ಫಂಕ್ಷನ್, ಸ್ಕ್ವೇರ್ ಫಂಕ್ಷನ್. ಇಲ್ಲಿ ನಾವು ಡಿಫರೆನ್ಸಿಯೇಟ್ ಮಾಡುವಾಗ ಫಸ್ಟ್ ಗೆ cos ಫಂಕ್ಷನ್ ಅನ್ನ ಡಿಫರೆನ್ಸಿಯೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು x square. ಹಾಗಾಗಿ ಆನ್ಸರ್ ಏನ್ ಬರುತ್ತೆ? cos of x square ಹಾಗೆ ಇರುತ್ತೆ. cos ಡೆರಿವೇಟಿವ್ ಏನು? minus sine with respect to x square, therefore x square. next differentiating x square with respect to x ಮಾಡ್ತೀವಿ. ಇದು ಗೊತ್ತು. ಪವರ್ ಫಂಕ್ಷನ್ ಅನ್ನು ನಾವು ಅಪ್ಲೈ ಮಾಡಿದಾಗ ಏನ್ ಬರುತ್ತೆ? ಪ್ಲಸ್ ಇಂಟು ಮೈನಸ್, ಮೈನಸ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್, ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x.
Therefore, simplify ಮಾಡಿದಾಗ ಆನ್ಸರ್ ಏನು ಮೈನಸ್ 2x ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನಾವು ಎರಡೇ ಸ್ಟೆಪ್ಸ್ ಅಲ್ಲಿ ಬರೀಬಹುದು. y is equal to sine of cos of x square. First differentiating sine with respect to this whole function. Therefore, sine derivative ಏನು cos of x square. ಇದು first step. Next, derivative of cos of x square with respect to x square ಮಾಡ್ತೀವಿ. cos derivative ಗೊತ್ತಿದೆ ನಮಗೆ minus sin of x square ಅಂತ. Next, derivative of x square with respect to x ಮಾಡ್ತೀವಿ, ಅದು 2x. ಇದನ್ನ ಸಿಂಪ್ಲಿಫೈ ಮಾಡಿ ಡೈರೆಕ್ಟ್ ಆಗಿ ನಾವು ರಿಸಲ್ಟ್ ಅನ್ನ ಬರೀಬಹುದು. ಹಾಗೆ ಒನ್ ಮೋರ್ ಪ್ರಾಬ್ಲಮ್ ಅನ್ನು ಮಾಡಿದಾಗ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅನ್ನು ನಾವು ತಗೊಳ್ತಾ ಇದ್ದೀವಿ. ಇಫ್ y is equal to cos x plus sin x divided by cos x minus sin x, then find the value of dy upon dx ಅಂತ ಹೇಳಿದಾಗ, ಇಲ್ಲಿ y is equal to cos x plus sin x divided by cos x minus sin x ಇದೆ. ನಾವು ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬಹುದು ಕೋಶಂಟ್ ರೂಲ್ ಅನ್ನ ಅಪ್ಲೈ ಮಾಡಿ. ಇಲ್ಲ ನಾವು ಇದು ಟ್ರಿಗ್ನಾಮೆಟ್ರಿ ಫಂಕ್ಷನ್ ಅನ್ನ ಟ್ರಿಗ್ನಾಮೆಟ್ರಿಯ ರಿಸಲ್ಟ್ಸ್ ಅನ್ನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬಹುದು. ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಹೇಗೆ ಸಿಂಪ್ಲಿಫೈ ಮಾಡಬಹುದು, ಇದರ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನ ಕಾಸ್ ಎಕ್ಸ್ ಇಂದ ನಾವು ಡಿವೈಡ್ ಮಾಡಿದಾಗ, ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಆಗ y ಏನಾಗಿರುತ್ತೆ, ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೆ 1 ಆಯ್ತು. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಗೊತ್ತಿದೆ ನಮಗೆ tan x whole divided by cos x by cos x ಅಂದ್ರೆ 1 minus sin x by cos x ಅಂದ್ರೆ tan x. Therefore, you get y is equal to 1 plus tan x divided by 1 minus tan x. ಅಗೇನ್ ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತ ಗೊತ್ತು ನಮಗೆ. ಯಾಕೆ, ಈ 1 ಅನ್ನ tan of pi by 4 ಅಂತ ಬರೀಬಹುದು. 1 minus 1 into tan x, ಈ 1 ಅಲ್ಲಿ tan pi by 4 ಅಂತ ಬರೆದಾಗ ಅದು ಕಾಂಪೌಂಡ್ ಆಂಗಲ್ ಅಲ್ಲಿ ಬರುತ್ತೆ. tan of pi by 4 plus x ಅಂದ್ರೆ tan pi by 4 plus tan x divided by 1 minus tan pi by 4 into tan x. ಹಾಗಾಗಿ ನಾವು y ಅನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, tan of pi by 4 plus x ಅಂತ ಬರುತ್ತೆ. ಈಗ ನಾವು ಇದನ್ನ ಏನಂತೀವಿ, ಕಾಂಪೋಸಿಷನ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಒಂದು tan ಫಂಕ್ಷನ್, ಇನ್ನೊಂದು ಆಲ್ಜಿಬ್ರಿಕ್ ಫಂಕ್ಷನ್. Therefore, derivative of y with respect to x ಮಾಡಿದ್ರೆ ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ tan ವಿತ್ ರೆಸ್ಪೆಕ್ಟ್ ಟು pi by 4 plus x ಮಾಡಬೇಕಾಗತ್ತೆ. tan ಇನ ಡೆರಿವೇಟಿವ್ ನಮಗೆ ಗೊತ್ತು ಸೆಕೆಂಡ್ ಸ್ಕ್ವೇರ್. Therefore, its value is second square of with respect to ಏನಿದೆ pi by 4 plus x ಇರ್ಲಿಕ್ಕಾಗಿ second square pi by 4 plus x ಆಗುತ್ತೆ. ಇಂಟು ನೆಕ್ಸ್ಟ್ ಡಿಫ್ರೆನ್ಸಿಯೇಟಿಂಗ್ pi by 4 plus x ನಾವು ಡೈರೆಕ್ಟ್ ಬರೀಬಹುದು. pi by 4 ಅನ್ನೋದು ಕಾನ್ಸ್ಟೆಂಟ್, ಇದರ ಡೆರಿವೇಟಿವ್ 0 ಆಗುತ್ತೆ. ಹಾಗೆ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ 1 ಬರುತ್ತೆ. Therefore, this value is equal to second square pi by 4 plus x into 0 plus 1 ಅಂದ್ರೆ 1 ಆಗಿರುತ್ತೆ. 1 into second square ಅಂದ್ರೆ second square. Therefore, answer is second square of pi by 4 plus x. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ಸ್ಗೆ ಇದನ್ನ ಡೈರೆಕ್ಟ್ ಆಗಿ ಹೇಳ್ಬಹುದು. tan ಇನ ಡೆರಿವೇಟಿವ್ ಸೆಕೆಂಡ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು pi by 4 plus x ಇರ್ಲಿಕ್ಕಾಗಿ ಸೆಕೆಂಡ್ ಸ್ಕ್ವೇರ್ ಆಫ್ pi by 4 plus x ಆಯ್ತು. ಡೆರಿವೇಟಿವ್ ಆಫ್ pi by 4 ಅನ್ನೋದು 0, ಡೆರಿವೇಟಿವ್ ಆಫ್ x is 1 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಇದೇ ರಿಸಲ್ಟ್ಸ್ ಬರುತ್ತೆ. Therefore, answer is second square of pi by 4 plus x ಅಂತ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಒನ್ ಮೋರ್ ರಿಸಲ್ಟ್, ಟ್ರಿಗ್ನಾಮೆಟ್ರಿಕ್ ರಿಸಲ್ಟ್ಸ್ ಅನ್ನೇ ನೋಡೋದಿದ್ರೆ, if y is equal to secant x minus tan x divided by secant x plus tan x, then the value of dy upon dx is. ಈ ಪ್ರಾಬ್ಲಮ್ ನಾವು ಒಮ್ಮೆ CET ಅಲ್ಲಿ ಕೇಳಿದ್ರು. ಇಲ್ಲೂ ಅಷ್ಟೇ ನಾವು ಡಿಫ್ರೆನ್ಸಿಯೇಟಿಂಗ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಮಾಡಲಿಕ್ಕೆ ಕೋಶಂಟ್ ರೂಲ್ ಅನ್ನ ಅಪ್ಲೈ ಮಾಡಬಹುದು. ಅದೇ ನಾವು ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಾವು ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ಸ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಅನ್ನ ಬರೀಬಹುದು ಅಂತ. ಹೇಗೆ, ಸಪೋಸ್ ಹಿಯರ್ ಮಲ್ಟಿಪ್ಲೈಯಿಂಗ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಸೆಕೆಂಡ್ x minus tan x divided by secant x minus tan x, multiply and divided by secant x minus tan x ಇಂದ ಬರೆದಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ secant x minus tan x into secant x minus tan x, ನ್ಯೂಮರೇಟರ್ secant x minus tan x whole square ಆಯ್ತು. ಡಿನಾಮಿನೇಟರ್ ಏನಿದೆ secant x plus tan x, secant x minus tan x, a plus b into a minus b ಇರ್ಲಿಕ್ಕಾಗಿ a square minus b square ಅಂದ್ರೆ secant square
ಮೈನಸ್ ಟ್ಯಾನ್ ಸ್ಕ್ವೇರ್. ನಮಗೆ ಟ್ರಿಗ್ನೋಮೆಟ್ರಿಕ್ ರಿಸಲ್ಟ್ಸ್ ಗೊತ್ತಿದೆ, ಸೆಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ 1. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಬರೀಬಹುದು ದ ವ್ಯಾಲ್ಯೂ ಆಫ್ y ಇಸ್ ಈಕ್ವಲ್ ಟು ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ. ಡಿವೈಡೆಡ್ ಬೈ 1 ಅಂದ್ರೆ ಸೇಮ್ ಫಂಕ್ಷನ್ ಇರುತ್ತೆ. ಈಗ ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ನಮಗೆ ಗೊತ್ತು ಇದು ಕಾಂಪೋಸಿಷನ್ಸ್ ಫಂಕ್ಷನ್ ಅಂತ. ಫಸ್ಟಿಗೆ ಪವರು, ಆಮೇಲೆ ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಪವರ್ ಮಾಡಿದಾಗ ಏನ್ ಬರುತ್ತೆ, 2 ಇಂಟು ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದ್ರೆ 1 ಆಯ್ತು. 2 ಟೈಮ್ಸ್ ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಆಯ್ತು. ಇಂಟು ನೆಕ್ಸ್ಟ್ ಡಿಫ್ರೆನ್ಸಿಯೇಟಿಂಗ್ ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್, ಡೆರಿವೇಟಿವ್ ಆಫ್ difference equal to difference of the derivative. The first differentiating secant x in a derivative ಏನು, secant x into tan x minus tan x in a derivative secant square x. Therefore dy upon dx equal to 2 times secant x minus tan x into secant x into tan x minus secant square x. ಇಲ್ಲೂ ಅಷ್ಟೇ, ನಾವೇನಾದ್ರೂ ಮೈನಸ್ ಸೆಕೆಂಡ್ ಎಕ್ಸ್ ಅನ್ನ ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಇರುತ್ತೆ. therefore ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 2 ಟೈಮ್ಸ್ ಸೆಕೆಂಡ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಿರುತ್ತೆ. ದ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು, ಮೈನಸ್ 2 times secant x into secant x minus tan x whole square. ಇಲ್ಲಿ CET ಎಲ್ಲ ಆನ್ಸರ್ ಕೊಡುವಾಗ ಏನ್ ಕೊಟ್ಟಿರ್ತಾರೆ, ಮೈನಸ್ 2 times secant x into y or ಮೈನಸ್ 2y into secant x, because y ಅಂದ್ರೆ ಏನಾಗಿರುತ್ತೆ ಸಿಂಪ್ಲಿಫೈ ಮಾಡಿದಾಗ secant x minus tan x. ಬಟ್ annual ಎಕ್ಸಾಮ್ ನಲ್ಲಿ we are finding just dy upon dx, the simplest ಫಾರ್ಮ್ ನಲ್ಲಿ ನಾವು ಬರೀತಾ ಇದ್ದೀವಿ. ಹಾಗೆ ಇನ್ನೂ ಒಂದು ಟ್ರಿಗ್ನೋಮೆಟ್ರಿಕ್ ರಿಸಲ್ಟ್ಸ್ ಅನ್ನ ನೋಡಿದ್ರೆ ಇವೆಲ್ಲ 2 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ. y is equal to cos square of 3x by 2 minus sin square of 3x by 2. Then find dy upon dx ಅಂತ ಕೇಳ್ಬೋದು. ಅಥವಾ prove that dy upon dx equal to minus 3 times sin 3x ಅಂತಾನೂ ಕೇಳ್ಬೋದು. ಇಲ್ಲೂ ಅಷ್ಟೇ ನಾವು ಡಿಫ್ರೆನ್ಸಿಯೇಟ್ ಮಾಡಬೇಕು ಅಂದ್ರೆ find dy upon dx means derivative of y with respect to x. ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಟ್ ಮಾಡಬಹುದು. ಪವರ್ ರೂಲು, ಡೆರಿವೇಟಿವ್ ಆಫ್ ಡಿಫ್ರೆನ್ಸ್ ಇದನ್ನೆಲ್ಲ ಯೂಸ್ ಮಾಡಿ ಬರೀಬಹುದು. ಹಾಗೆ ಕಾಂಪೋಸಿಷನ್ಸ್ ಫಂಕ್ಷನ್ ಅನ್ನು ಯೂಸ್ ಮಾಡಬಹುದು. ಬಟ್ ಟ್ರಿಗ್ನೋಮೆಟ್ರಿಕ್ ರಿಸಲ್ಟ್ಸ್ ಅಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ನಾವು ಫಂಕ್ಷನ್ ಅನ್ನ ಸಿಂಪ್ಲಿಫೈ ಆಗುವಾಗಿದ್ರೆ ಫಂಕ್ಷನ್ ಅನ್ನ ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿ ಬರೀಬೇಕು. ಕೊಟ್ಟಂತ ರೂಲ್ ನಮಗೆ ಟ್ರಿಗ್ನೋಮೆಟ್ರಿಕ್ ರಿಸಲ್ಟ್ಸ್ ಗೊತ್ತಿದೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಕಾಸ್ ಆಫ್ 2x ಅನ್ನೋದು. ಹಾಗಾಗಿ ಇಲ್ಲೂ ಅದೇ ಫಾರ್ಮ್ ನಲ್ಲಿದೆ. ಇದು ಕಾಸ್ ಸ್ಕ್ವೇರ್ ಎಕ್ಸ್, ಇದನ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ರಿ, ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, ಕಾಸ್ ಆಫ್ 2x. ಹಾಗಿದ್ರೆ y ಇಸ್ ಈಕ್ವಲ್ ಟು ಏನಾಯ್ತು, ಕಾಸ್ ಆಫ್ 2 ಟೈಮ್ಸ್ ಎಕ್ಸ್ ಅಂದ್ರೆ ಏನು, 3x ಡಿವೈಡೆಡ್ ಬೈ 2 ಆಗಿರುತ್ತೆ. ಕಾಸ್ ಆಫ್ 2 ಟೈಮ್ಸ್ 3x ಬೈ 2, 2 ಕ್ಯಾನ್ಸಲ್ ಆಯ್ತು. therefore y is equal to cos 3x. ಈ cos 3x ಅನ್ನೋದು ಕಾಂಪೋಸಿಷನ್ಸ್ ಫಂಕ್ಷನ್. ಇಲ್ಲಿ ಎರಡು ಫಂಕ್ಷನ್ ಇದೆ, ಒಂದು ಕಾಸ್ ಫಂಕ್ಷನ್, ಇನ್ನೊಂದು algebraic functions 3x ಅನ್ನೋದು. therefore here finding dy upon dx, it means differentiating with respect to x. ನಾವು ಹೇಗೆ ಬರೀತೀವಿ, dy upon dx ಅಂತ ಬರೀತೀವಿ. dy upon dx ಅಂದ್ರೆ ಏನು, ಡೆರಿವೇಟಿವ್ ಆಫ್ cos of 3x with respect to x ಅಂತ. ಫಸ್ಟಿಗೆ ಯಾವ್ದರ ಡೆರಿವೇಟಿವ್ ಮಾಡ್ತೀವಿ, ಕಾಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು 3x ಅಂದ್ರೆ ಮೈನಸ್ ಸೈನ್ 3x ಆಯ್ತು. ಇಂಟು ಡೆರಿವೇಟಿವ್ ಆಫ್ 3x ಮಾಡ್ತೀವಿ. derivative of 3x is 3 minus sin of 3x into 3 means minus 3 times sin 3x ಅನ್ನೋದು ಆನ್ಸರು. ಇದೊಂದು ಇಷ್ಟು. ಇದೇ ರೀತಿ ಇನ್ನು ಕೆಲವು ಪ್ರಾಬ್ಲಮ್ ಅನ್ನ ನಾವು ಕಾಂಪೋಸಿಷನ್ಸ್ ಫಂಕ್ಷನ್ ಅನ್ನ ಯೂಸ್ ಮಾಡಿ ಡಿಫ್ರೆನ್ಸಿಯೇಟ್ ಮಾಡ್ತಾ ಇದೀವಿ. ಈ ಚೈನ್ ರೂಲ್ ಆಫ್ ಡೆರಿವೇಟಿವ್ ಆಫ್ ಕಾಂಪೋಸಿಷನ್ಸ್ ಫಂಕ್ಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಾಗ ಮಾತ್ರ ಮುಂದಿನ ಪಾರ್ಟ್ಸ್ ಅನ್ನ ನಾವು ನೋಡ್ತೀವಿ. ಆಕ್ಚುಲಿ ಡೆರಿವೇಟಿವ್ ಅಲ್ಲಿ 3 ಟೈಪ್ ಆಫ್ ಫಂಕ್ಷನ್ ಅನ್ನ ನಾವು ಡಿಫ್ರೆನ್ಸಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಇಂಪ್ಲಿಸಿಟ್ ಫಂಕ್ಷನ್ ಅನ್ನೋದು, ಇನ್ನೊಂದು ಲೊಗರಿಥಮ್ ಫಂಕ್ಷನ್ಸ್, ಡೆರಿವೇಟಿವ್ ಆಫ್ ಲೊಗರಿಥಮ್ ಫಂಕ್ಷನ್ ಅಂತೀವಿ. ಇನ್ನೊಂದು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್, ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಇವೆಲ್ಲ ಗೊತ್ತಿರಬೇಕಾದ್ರೆ, ಸಾಲ್ವ್ ಮಾಡಬೇಕಾದ್ರೆ ನಮಗೆ ಕಾಂಪೋಸಿಷನ್ಸ್ ಫಂಕ್ಷನ್ಸ್ ಪರ್ಫೆಕ್ಟ್ ಆಗಿರಬೇಕು. ಈಗ ನಾವು ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅನ್ನ ನೋಡ್ತಾ ಇದ್ದೀವಿ. ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂದಾಗ ಫಸ್ಟಿಗೆ ನಮಗೆ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಇಫ್ y is expressed entirely in terms of x, then we say that y is an explicit function of x ಅಂತ ಕರಿತೀವಿ.
y ಅನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಬರೆದಾಗ y is expressed entirely in terms of x alone, x ಓನ್ಲಿ ಇನ್ ಟರ್ಮ್ಸ್ ಆಫ್ x ಮತ್ತು ಕಾನ್ಸ್ಟೆಂಟ್ ಟರ್ಮ್ಸ್ ಅಲ್ಲಿ ಬರಿತೀವಿ ನಾವು, ಅದನ್ನ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಹಿಂದಿನ ಫಂಕ್ಷನ್ ಎಲ್ಲ ನೋಡಿದೀವಿ ನಾವು. y is equal to ಅಂತಾನೆ ತಗೊಳ್ತೀವಿ. y is equal to f of x. ಉಳಿದೆಲ್ಲ ಟರ್ಮ್ಸ್ x ಫಾರ್ಮ್ ನಲ್ಲಿ ಇರುತ್ತೆ. ಅದನ್ನ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು? ಅಥವಾ ಫಾರ್ ಎಕ್ಸಾಂಪಲ್ಸ್ ನಾವು ಆಲ್ರೆಡಿ ಗೊತ್ತಿದೆ ನಮಗೆ, y is equal to sin x ಅನ್ನೋದು, y is equal to e power x ಅನ್ಬೋದು, y is equal to x square plus x plus 1 ಈ ತರ ಬರೆಯೋದು, y is equal to f of x ಫಾರ್ಮ್ ನಲ್ಲಿ ಬರೆಯೋದು. ಇದು ಇಂಪ್ಲಿಸಿಟ್ ಫಂಕ್ಷನ್. ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಹಾಗಿದ್ರೆ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು? ಇಫ್ y is related to x, y ಮತ್ತು x ಅನ್ನೋದು ಒಂದು ರಿಲೇಷನ್ಸ್ ಅಲ್ಲಿ ಇರುತ್ತೆ, but cannot be conveniently expressed in the form of y equal to f of x, but can be expressed in the form of f of x comma y comma c ಅಂತಾನು ಹೇಳ್ಬೋದು, equal to 0. Then we say that y is an implicit function of x ಅಂತ ಹೇಳ್ತಾರೆ. ಅಂದ್ರೆ ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಲ್ಲ. ಆದ್ರೆ x ಮತ್ತು y ಅನ್ನೋದು ಒಂದು ರಿಲೇಷನ್ ಅಲ್ಲಿ ಇರಬೇಕು. ಇದನ್ನ ಎಕ್ಸ್ಪ್ಲಿಸಿಟ್ ಫಾರ್ಮ್ ನಲ್ಲಿ ಬರೀಲಿಕ್ಕೆ ಬರ್ದೇ ಇದ್ರೆ ಇಂಥ ಫಂಕ್ಷನ್ ಅನ್ನ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. y is related to x cannot be conveniently expressed in the form of y is equal to f of x. ಅದನ್ನೇ ಹೇಗೆ ರಿಲೇಷನ್ಸ್ ಫಾರ್ಮ್ ನಲ್ಲಿ f of x, y equal to 0 or c ಅನ್ಬೋದು, or f of x, y, c equal to 0 ಅಂತ ಬರಿತೀವಿ. ಇದನ್ನ ಇಂಪ್ಲಿಸಿಟ್ ಫಂಕ್ಷನ್ ಆಫ್ x ಅಂತ ಕರಿತೀವಿ. ಅಂದ್ರೆ ಏನು? ಇಫ್ x and y are connected by a relations of the type f of x, y equal to 0 or c ಅಂದ್ರೆ ಕಾನ್ಸ್ಟೆಂಟ್ ಆಗಿರ್ಬೋದು, that is we cannot be expressed y explicit in terms of x, then y is an implicit function of x ಅಂತ ಹೇಳ್ತೀವಿ. ಎಕ್ಸ್ಪ್ಲಿಸಿಟ್ ಫಾರ್ಮ್ ನಲ್ಲಿ ಬರೀಲಿಕ್ಕೆ ಬರ್ದೆ ಯಾವುದೋ ಒಂದು ರಿಲೇಷನ್ಸ್ ಅಲ್ಲಿ ಇದ್ದು ಅಂತ ಫಂಕ್ಷನ್ ಅನ್ನ ಇಂಪ್ಲಿಸಿಟ್ ಫಂಕ್ಷನ್ ಅಂತೀವಿ. ಇದು ಡೆಫಿನಿಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳೋದಿದ್ರೆ, ಕನ್ಸಿಡರ್ ದ ರಿಲೇಷನ್ಸ್ x square plus y square plus 1 equal to 0 ಅಂತ ಹೇಳ್ತೀರಿ, which does not gives us any value of y, belongs to the set of real number. ಇದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಕರೆಸ್ಪಾಂಡಿಂಗ್ ಟು ಎನಿ ವ್ಯಾಲ್ಯೂಸ್ ಆಫ್ x. ಅಂದ್ರೆ ಏನು? ನಾವು ಯಾವುದೇ x ರಿಯಲ್ ನಂಬರ್ಸ್ ತಗೊಂಡ್ರೆ ನಮಗೆ y ವ್ಯಾಲ್ಯೂಸ್ ಸಿಗದೇ ಇಲ್ಲ, ಯಾವುದೇ ವ್ಯಾಲ್ಯೂಸ್ ಎಕ್ಸ್ಪ್ರೆಸ್ ಆಗೋದಿಲ್ಲ. ಇದನ್ನ y is equal to f of x ಅನ್ನುವಂಥ ಫಾರ್ಮ್ ನಲ್ಲಿ ನಮಗೆ ಬರೀಲಿಕ್ಕೆ ಆಗೋದಿಲ್ಲ. Therefore this function is said to be implicit functions. ಇಲ್ಲಿ ಒಂದು ರಿಲೇಷನ್ಸ್ ಇದೆ x ಮತ್ತು y ಗೆ, x square plus y square plus 1 equal to 0 ಅಂತ ಹೀಗೆ ಬರೀತೀವಿ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಆಗಿ ತಗೊಂಡಾಗ y ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ? ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಮೈನಸ್ ಹೊರಗಡೆ ಇಟ್ಕೊಂಡ್ರೆ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದ್ರ ವ್ಯಾಲ್ಯೂಸ್ ಆಲ್ವೇಸ್ ಲೆಸ್ ದ್ಯಾನ್ 1 ಆಗಿರುತ್ತೆ, ನೆಗೆಟಿವ್ ಇರ್ಲಿಕ್ಕಾಗಿ. ಎಕ್ಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಹಾಗಿದ್ರೆ ಇದರ ಮಿನಿಮಮ್ ವ್ಯಾಲ್ಯೂಸ್ 1 ಇಂಟು ಮೈನಸ್ 1. y ಅಂದ್ರೆ ಏನಾಯ್ತು? ರೂಟ್ ಆಫ್ ಮೈನಸ್ 1 ಅಂತ ಬರುತ್ತೆ. ರೂಟ್ ಆಫ್ ಮೈನಸ್ 1 ಅನ್ನೋದು ಇಮ್ಯಾಜಿನರಿ, ಇದು ರಿಯಲ್ ನಂಬರ್ಸ್ ಅಲ್ಲ. ಯಾವುದೇ ರಿಯಲ್ ನಂಬರ್ಸ್ ಎಕ್ಸ್ ವ್ಯಾಲ್ಯೂಸ್ ತಗೊಂಡಾಗ y ವ್ಯಾಲ್ಯೂಸ್ ಅನ್ನ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸೆಲ್ ಬರೀಲಿಕ್ಕೆ ಆಗದೆ ಇದ್ರೆ ಈ ಫಂಕ್ಷನ್ ಅನ್ನ ನಾವು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹಾಗಿದ್ರೆ ಈ ಇಂಪ್ಲಿಸಿಟ್ ಫಂಕ್ಷನ್ ಕೊಟ್ಟಾಗ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅನ್ನೋದು ನೋಡಬೇಕು. ಇದನ್ನೇ ಹೇಳಿದ್ದು, the relations x square plus y square plus 1 equal to 0 does not define y as a function of x. ಹಾಗಾಗಿ ಇದು ಇಂಪ್ಲಿಸಿಟ್ ಫಂಕ್ಷನ್. ಈಗ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು? ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅಥವಾ ಡೆರಿವೇಟಿವ್ ಆಫ್ y with respect to x when y is defined implicit, then y is called the implicit differentiations. ಇದನ್ನೇ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್ಸ್ ಅಥವಾ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಹೇಗೆ ನಾವು ಪ್ರೊಸೆಸ್ ಫೈಂಡಿಂಗ್ ದ ಡೆರಿವೇಟಿವ್ ಅಥವಾ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇಂಪ್ಲಿಸಿಟ್ ಫಂಕ್ಷನ್ ಕೊಟ್ಟಾಗ ನಾವು dy upon dx ಅನ್ನ ಹೇಗೆ ಕಂಡುಹಿಡಿತೀವಿ ಅನ್ನುವಂಥ ಮೆಥಡಿಗೆ ದ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಮೆಥಡ್ ಏನು?
In case of implicit functions, dy upon dx can be found by using the following steps. So, first ಏನು ಮಾಡ್ತೀವಿ, differentiating each terms of f of x, y equal to 0 with respect to x. ಪ್ರತಿಯೊಂದು ಟರ್ಮ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿ ನಾವು ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಇದು ಮೊದಲನೇದು. ಆಮೇಲೆ ಕಲೆಕ್ಟ್ ದ ಟರ್ಮ್ಸ್ ಕಂಟೈನಿಂಗ್ dy upon dx on one side and the terms not involving dy upon dx on the other side. ನಾವು dy upon dx ಇರೋದನ್ನ ಒಂದ್ ಸೈಡ್, ಫಾರ್ ಎಕ್ಸಾಂಪಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ತೀವಿ. ಉಳಿದಂತ ಇಂಡಿಪೆಂಡೆಂಟ್ ಆಫ್ dy upon dx ಅನ್ಬಹುದು, ಅಥವಾ dy upon dx ಟರ್ಮ್ಸ್ ಇಲ್ಲದಂತ ಟರ್ಮ್ಸ್ ಅನ್ನ ಅದನ್ನ ರೈಟ್ ಹ್ಯಾಂಡ್ ಸೈಡ್ ತರ್ತೀವಿ. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ಕಲೆಕ್ಟ್ ದಿ ಟರ್ಮ್ಸ್ ಕಂಟೈನಿಂಗ್ dy upon dx left hand side or one side and the terms not involving dy upon dx other side. ಅದನ್ನ ರೈಟ್ ಹ್ಯಾಂಡ್ ಸೈಡ್ ತರ್ತೀವಿ. ಆಮೇಲೆ ಎಕ್ಸ್ಪ್ರೆಸ್ dy upon dx as a function of x or y or both. dy upon dx ವ್ಯಾಲ್ಯೂಸ್ ಅನ್ನ ಕಂಡುಹಿಡಿತೀವಿ. ಆಗ ನಮಗೆ ಆ ಫಂಕ್ಷನ್ ಏನಾಗಿರುತ್ತೆ, ಎಕ್ಸ್ ಫಂಕ್ಷನ್ ಆಗಿರ್ಬೋದು, ವೈ ಫಂಕ್ಷನ್ ಆಗಿರ್ಬೋದು, ಅಥವಾ ಫಂಕ್ಷನ್ ಅಲ್ಲಿ ಬೋತ್ ಎಕ್ಸ್ ಮತ್ತು ವೈ ಎರಡೂ ಇರಬಹುದು. ಇನ್ ಕೇಸ್ ಆಫ್ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್ಸ್ dy upon dx may contains both x and y. ಇದು ಗೊತ್ತಿರಬೇಕು. ಓನ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ, ಎಕ್ಸ್ಪ್ಲಿಸಿಟ್ ಫಾರ್ಮ್ ನಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಮಾತ್ರ ಇರುತ್ತೆ. ಬಟ್ ಇಂಪ್ಲಿಸಿಟ್ ಫಾರ್ಮ್ ನಲ್ಲಿ ಅದರ ಡೆರಿವಿಟಿವ್ ರಿಲೇಷನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಆಗಿರ್ಬೋದು. ಆ ಟರ್ಮ್ ನಲ್ಲಿ ಎಕ್ಸ್ ಮಾತ್ರ ಇರ್ಬೋದು, ಅಥವಾ ವೈ ಮಾತ್ರ ಇರ್ಬೋದು, ಅಥವಾ ಎರಡೂ ಇರ್ಬೋದು. ಇದು ನಮಗೆ ಗೊತ್ತಿರಬೇಕು. ಅದನ್ನೇ ಡಿಟೇಲ್ ಆಗಿ ಹೇಳೋದಿದ್ರೆ, ಲೈಕ್ ಎಫ್ ಆಫ್ ಎಕ್ಸ್ ವೈ ಇಕ್ವಲ್ ಟು ಸಿ ಅಥವಾ 0 ಅಂತ ನಾವು ಹೇಳ್ತೀವಿ. ಇದು ಇಂಪ್ಲಿಸಿಟ್ ಫಂಕ್ಷನ್. ಈಗ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇದು ಕಾಂಪೋಸಿಷನ್ಸ್ ಫಂಕ್ಷನ್ ಅಂತ ತಿಳ್ಕೊಂಡ್ರೆ, ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಎಕ್ಸ್ ವೈ ಬೋತ್ ಸೈಡ್ಸ್ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಎಫ್ ಆಫ್ ಎಕ್ಸ್ ವೈ, ರೈಟ್ ಹ್ಯಾಂಡ್ ಸೈಡ್ ಹಾಗೆ ಡಿಫ್ರೆನ್ಸಿಯೇಟಿಂಗ್ ಸಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ವಾಟ್ ಈಸ್ ಡೆರಿವಿಟಿವ್ ಆಫ್ ಎಫ್ ಆಫ್ ಎಕ್ಸ್ ವೈ? ದ ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಎಫ್ ವಿತ್ ರೆಸ್ಪೆಕ್ಟ್ ಟು ಮಾಡಿದಾಗ ದ ಡೆರಿವಿಟಿವ್ ಆಫ್ ಎಫ್ ಆಫ್ ಎಕ್ಸ್ ವೈ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವೈ ಅಂತ ಬರೀತೀವಿ. ನೆಕ್ಸ್ಟ್ ಡೆರಿವಿಟಿವ್ ಆಫ್ ಎಕ್ಸ್ ಅಂದ್ರೆ 1 ಆಗಿರುತ್ತೆ. ಡೆರಿವಿಟಿವ್ ಆಫ್ ವೈ ಅಂದಾಗ dy upon dx equal to 0. ಇದು ಮೆಥಡ್. ಕೊಟ್ಟಂತ ಫಂಕ್ಷನ್ ಅನ್ನ ಹಾಗೆ ಇಟ್ಕೊಂತೀವಿ. ಡಿಫ್ರೆನ್ಸಿಯೇಟಿಂಗ್ ಈಚ್ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. dy upon dx ಇರುವಂತ ಟರ್ಮ್ಸ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತೀವಿ. ಇಂಡಿಪೆಂಡೆಂಟ್ ಟರ್ಮ್ಸ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತೀವಿ. ಆಮೇಲೆ dy upon dx ಅನ್ನ ಕಂಡುಹಿಡಿತೀವಿ. ಇದು ಡೆರಿವಿಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಇದು ಮೆಥಡ್. ಕ್ಲಿಯರ್ ಆಗಿ ಗೊತ್ತಿದ್ರೆ ಬಹಳ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ. ಫೈಂಡ್ dy upon dx if x square plus y square is equal to 25. ಇದು ಕೊಟ್ಟಂತ ಫಂಕ್ಷನ್ ಇಂಪ್ಲಿಸಿಟ್ ಫಂಕ್ಷನ್ಸ್, ಅಥವಾ ಇಟ್ ಈಸ್ ಎ ರಿಲೇಷನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅನ್ನೋದು ಇದೆ. ಈಗ ಕೊಟ್ಟಂತ ಫಂಕ್ಷನ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಇದೆ. ಹಿಯರ್ ಡಿಫ್ರೆನ್ಸಿಯೇಟಿಂಗ್ ಈಚ್ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೀವಿ, ಅಥವಾ ಈಚ್ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೀವಿ. ಅಂದ್ರೆ ಏನು, ಡೆರಿವಿಟಿವ್ ಆಫ್ ಸಮ್ ಗೊತ್ತಿದೆ ಲೆಫ್ಟ್ ಹ್ಯಾಂಡ್ ಸೈಡ್, ಸಮ್ ಆಫ್ ದ ಡೆರಿವಿಟಿವ್. ಫಸ್ಟ್ ಡೆರಿವಿಟಿವ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಡೆರಿವಿಟಿವ್ ಆಫ್ y square with respect to x is equal to derivative of 25 with respect to x ಬರುತ್ತೆ ಅಂತ. ಡೆರಿವಿಟಿವ್ ಆಫ್ ಸಮ್ equal to sum of the derivative. ಈಗ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ ಯೂಸಿಂಗ್ ದ ಪವರ್ ಫಂಕ್ಷನ್ಸ್, ಡೆರಿವಿಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಸಪರೇಟ್ ಆಗಿ ನೋಡೋದಿದ್ರೆ 2x ಬರುತ್ತೆ. ಡೆರಿವಿಟಿವ್ ಆಫ್ y ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಇದು ಕಾಂಪೋಸಿಷನ್ಸ್ ಫಂಕ್ಷನ್. ಫಸ್ಟ್ ಡಿಫರೆನ್ಸಿಯೇಷನ್ಸ್ ಪವರ್ 2 times y. Next, derivative of y with respect to x, dy upon dx. Derivative of x square 2x ಗೊತ್ತು, with respect to x ಮಾಡಿದಾಗ derivative of y square with respect to x ಮಾಡಿದ್ರೆ 2y ಪವರ್ ಅನ್ನ ಯೂಸ್ ಮಾಡಿ ನೆಕ್ಸ್ಟ್ derivative of y with respect to x ಮಾಡ್ತೀವಿ. Derivative of 25, derivative of constant ಅನ್ನೋದು 0, 25 ಅನ್ನೋದು ಕಾನ್ಸ್ಟೆಂಟ್, therefore its value is 0. 25 is a constant, so its derivative is 0. ಇದನ್ನೇ ನಾವು ಇಲ್ಲಿ ಹೇಳಿದಾಗ ಏನ್ ಬರುತ್ತೆ, the given function is x square plus y square equal to 25. ಇಲ್ಲಿ ಏನ್ ಮಾಡುತ್ತೆ, ನಾವು ಡೈರೆಕ್ಟ್ ಆಗಿಯೂ ಬರೀಬಹುದು. 2x x square derivative is 2x plus y square derivative 2 times y into dy upon dx is equal to derivative of 25 is 0. ನೆಕ್ಸ್ಟ್ ಏನ್ ಮಾಡ್ತೀವಿ, 2
ಕಾಮನ್ ಟರ್ಮ್ಸ್ ಇರ್ಲಿಕ್ಕಾಗಿ ಅಥವಾ ಡಿವೈಡಿಂಗ್ ಈ ಟರ್ಮ್ಸ್ ಬೈ 2 ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಅಪಾನ್ ಡಿ ಎಕ್ಸ್ ಇಕ್ವಲ್ ಟು 0 ಆಗುತ್ತೆ. ಆಮೇಲೆ ಏನ್ ಮಾಡ್ತೀವಿ, ಕಲೆಕ್ಟ್ ಆಲ್ ದ ಟರ್ಮ್ಸ್ ಡಿ ವೈ ಅಪಾನ್ ಡಿ ಎಕ್ಸ್ ಅಂಡ್ ಒನ್ ಸೈಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರುತ್ತೆ, ವೈ ಇಂಟು ಡಿ ವೈ ಅಪಾನ್ ಡಿ ಎಕ್ಸ್. ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತೀವಿ. ಈ ಎಕ್ಸ್ ಅನ್ನೋದು ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ, ಅದು ಮೈನಸ್ ಎಕ್ಸ್ ಆಯ್ತು. ನೆಕ್ಸ್ಟ್ ಡಿ ವೈ ಅಪಾನ್ ಡಿ ಎಕ್ಸ್ ಅನ್ನ ನಾವು ಕಂಡುಹಿಡಿದ್ರೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮೈನಸ್ ಎಕ್ಸ್ ಬೈ ವೈ ಅನ್ನೋದು ಇದರ ಆನ್ಸರು. ಬಹಳ ಡೈರೆಕ್ಟ್ ಆಗಿ ಬರೀಬಹುದು 2 ಮಾರ್ಕ್ ಕ್ವಶನ್. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಇಸ್ 2x ಪ್ಲಸ್ y square derivative 2y into dy upon dx is equal to derivative of 25 is 0. ಆಮೇಲೆ the terms containing involving dy upon dx left hand side ಇರ್ತೀವಿ, ಇಂಡಿಪೆಂಡೆಂಟ್ ಆಫ್ dy upon dx ರೈಟ್ ಹ್ಯಾಂಡ್ ಸೈಡ್ ಇರ್ತೀವಿ. ಸಿಂಪ್ಲಿಫೈ ಮಾಡ್ತೀವಿ, ನಮಗೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಸಿಕ್ಕಿರುತ್ತೆ. ಹಾಗೆ ಒನ್ ಮೋರ್ ಪ್ರಾಬ್ಲಮ್ ಅನ್ನ ನೋಡಿದಾಗ find dy upon dx if the given function is x square plus x square into y plus x into y square plus y cube is equal to 81. X cube plus x square into y plus x into y square plus y cube is equal to 81. ಇದು implicit function ಅಲ್ಲಿ ಇದೆ. ನಾವು ಈಗ find dy upon dx ಅಂದಾಗ ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ಈ ರಿಸಲ್ಟ್ ಅನ್ನ, ಇಕ್ವೇಶನ್ಸ್ ಅನ್ನ ಅಥವಾ ರಿಲೇಷನ್ಸ್ ಅನ್ನ ನಾವು ನೋಡಿದಾಗ ಫಸ್ಟ್ ಎಕ್ಸ್ ಸ್ಕ್ವೇರ್ ನಮ್ಗೆ ಗೊತ್ತು. ಎಕ್ಸ್ ಸ್ಕ್ವೇರ್ ಇಂಟು ವೈ ಇಲ್ಲಿ ಓದಿದಾಗ ಎಕ್ಸ್ ಸ್ಕ್ವೇರ್ ಇಂಟು ವೈ ಅಂದ್ರೆ ಪ್ರೊಡಕ್ಟ್ ಆಫ್ ಟು ಫಂಕ್ಷನ್, ಇಲ್ಲಿ ಪ್ರೊಡಕ್ಟ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್, ಅಗೇನ್ ಇಲ್ಲಿ ಓದೋದೇನು ಎಕ್ಸ್ ಇಂಟು ವೈ ಸ್ಕ್ವೇರ್ ಅಂತ ಓದಿದೀವಿ. ಅಗೇನ್ ಇಲ್ಲಿ ಪ್ರೊಡಕ್ಟ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಪ್ಲಸ್ ವೈ ಕ್ಯೂಬ್ ಗೊತ್ತು ನಮ್ಗೆ, ಡೆರಿವೇಟಿವ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ 81 ಅನ್ನೋದು. ಇಟ್ಸ್ ಕ್ಲಿಯರ್. ಇದನ್ನ ನಾವು ನೋಡಿದ್ರೆ ನಾವು ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಟ್ ಮಾಡಬಹುದು. ಹೇಗೆ ಹೇಳಿದ್ದೀವಿ, ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಈಚ್ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆ ಫಾರ್ಮುಲಾ ರೂಲ್ ಅನ್ನೆಲ್ಲ ಅಪ್ಲೈ ಮಾಡ್ತೀವಿ. ಆಮೇಲೆ ಡಿವೈ ಅಪಾನ್ ಡಿ ಎಕ್ಸ್ ಅನ್ನ ಒಂದ್ ಕಡೆ ಇಡ್ತೀವಿ ಲೆಫ್ಟ್ ಹ್ಯಾಂಡ್ ಸೈಡ್, ಇನ್ನು ಇಂಡಿಪೆಂಡೆಂಟ್ ಆಫ್ ಡಿವೈ ಅಪಾನ್ ಡಿ ಎಕ್ಸ್ ಟರ್ಮ್ಸ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ತರ್ತೀವಿ. ಆಮೇಲೆ ಸಾಲ್ವ್ ಮಾಡಿ ಡಿವೈ ಅಪಾನ್ ಡಿ ಎಕ್ಸ್ ಅನ್ನ ಕಂಡುಹಿಡಿತಾ ಇದ್ದೀವಿ ಅಂತ. Here the given result or equation is x cube plus x square into y plus x into y square is equal to plus y cube is equal to 81. Differentiating with respect to x. The derivative direct ಆಗಿ ಬರೆದ್ರೆ 3x cube ಇನ derivative 3 times x square ಪವರ್ ರೂಲ್ ಅನ್ನು ಅಪ್ಲೈ ಮಾಡಿದ್ವಿ. ಇಲ್ಲಿ x square into y ಡಿಫ್ರೆನ್ಸಿಯೇಟ್ ಪ್ರಾಡಕ್ಟ್ ರೂಲ್ ಅನ್ನು ಅಪ್ಲೈ ಮಾಡ್ತೀವಿ. ಫಸ್ಟ್ ಫಂಕ್ಷನ್ x ಸ್ಕ್ವೇರ್, ಡೆರಿವೇಟಿವ್ ಆಫ್ y ಅಂದ್ರೆ dy upon dx, ಪ್ಲಸ್ ಸೆಕೆಂಡ್ ಫಂಕ್ಷನ್ ಅಂದ್ರೆ y, ಡೆರಿವೇಟಿವ್ ಆಫ್ x ಸ್ಕ್ವೇರ್ ಅಂದ್ರೆ 2x. ಇದು ಎರಡನೇ ಟರ್ಮಿನ ಡೆರಿವೇಟಿವ್. ಹಾಗೆ ಪ್ಲಸ್ ಮೂರನೇ ಟರ್ಮ್ ಏನಿದೆ x ಇಂಟು ವೈ ಸ್ಕ್ವೇರ್, ಅಗೇನ್ ಪ್ರಾಡಕ್ಟ್ ಟು x ಇಂಟು ವೈ ಸ್ಕ್ವೇರ್ ಅಂತಾನೆ ಓದ್ತೀವಿ. ಪ್ರಾಡಕ್ಟ್ ರೂಲ್ ಅನ್ನು ಅಪ್ಲೈ ಮಾಡಿದ್ರೆ ಫಸ್ಟ್ ಟರ್ಮ್ x ಆಯ್ತು, ಡೆರಿವೇಟಿವ್ ಆಫ್ y ಸ್ಕ್ವೇರ್ is 2y into dy upon dx. ಹೇಗೆ ಅನ್ನೋದು ಗೊತ್ತು, ಇದು ಕಾಂಪೋಸಿಷನ್ಸ್ ಫಂಕ್ಷನ್. ಫಸ್ಟಿಗೆ ಪವರ್, ಆಮೇಲೆ ಡೆರಿವೇಟಿವ್ ಆಫ್ y, ಪ್ಲಸ್ ಸೆಕೆಂಡ್ ಫಂಕ್ಷನ್ y ಸ್ಕ್ವೇರ್ ಹಾಗೆ ಇಡ್ತೀವಿ. ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ 1 ಬರುತ್ತೆ. ಪ್ಲಸ್ ಫೋರ್ತ್ ಟರ್ಮ್ ಅನ್ನ ಡೆರಿವೇಟಿವ್ ಮಾಡ್ತೀವಿ. ಕಾಂಪೋಸಿಷನ್ಸ್ ಫಂಕ್ಷನ್ಸ್, ಫಸ್ಟಿಗೆ ಪವರ್ 3 times y ಸ್ಕ್ವೇರ್. ನೆಕ್ಸ್ಟ್ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x is equal to ಡೆರಿವೇಟಿವ್ ಆಫ್ 81. ಇದು ಫಸ್ಟ್ ಸ್ಟೆಪ್ಸ್. ಇಷ್ಟು ಬರ್ದಾಗ ನಮಗೆ 1 ಮಾರ್ಕ್ ಸಿಗುತ್ತೆ, ಇವೆಲ್ಲ ಕರೆಕ್ಟ್ ಇದ್ದಾಗ. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಏನು ನಮಗೆ ಗೊತ್ತು, 3x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಇಂಟು y, ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ತಾ ಬರ್ತೀವಿ. x ಸ್ಕ್ವೇರ್ ಇಂಟು dy ಅಪಾನ್ dx ಪ್ಲಸ್ y ಇಂಟು 2x, ಸಿಂಪ್ಲಿಫೈ ಮಾಡಿದ್ರೆ 2xy ಬರುತ್ತೆ, ಪ್ಲಸ್ x ಇಂಟು 2 ಟೈಮ್ಸ್ y ಇಂಟು dy upon dx, 2xy ಇಂಟು dy upon dx ಪ್ಲಸ್ y ಸ್ಕ್ವೇರ್ ಇಂಟು 1 means y ಸ್ಕ್ವೇರ್ ಪ್ಲಸ್ 3 times y ಸ್ಕ್ವೇರ್ ಇಂಟು dy upon dx equal to 0. Against dy upon dx ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದಾಗ the terms involving dy upon dx ಇಲ್ಲೊಂದಿದೆ x square into dy upon dx plus 2xy into dy upon dx plus 3 times y square into dy upon dx left hand side equal to right hand side the independent of dy upon dx terms ಯಾವುದು 3x square ಇದೆ, ಇದು right hand side ಬಂದಾಗ minus 3x square, 2xy ಇದೆ right hand side ಬಂದ್ರೆ minus 2xy, y square ಇದೆ ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ ವೈ ಸ್ಕ್ವೇರ್. ಇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಮೂರು ಟರ್ಮ್ಸ್ ಅಲ್ಲಿ dy upon dx ಕಾಮನ್ ಟರ್ಮ್ಸ್,
ಅದನ್ನ ಸಿಂಪ್ಲಿಫೈ ಮಾಡ್ತೀವಿ. dy/dx ಅನ್ನ ಹೊರಗಡೆ ಇಟ್ಟರೆ ಇದರ ಕೋಎಫಿಷಿಯಂಟ್ x ಸ್ಕ್ವೇರ್, ಇಲ್ಲಿ 2xy, ಇಲ್ಲಿ 3y ಸ್ಕ್ವೇರ್. therefore x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಇಂಟು dy/dx ಈಕ್ವಲ್ ಟು, ಇಲ್ಲಿ ಮೈನಸ್ ಟರ್ಮ್ಸ್ ಅನ್ನ ಕಾಮನ್ ಟರ್ಮ್ಸ್ ಆಗಿ -1 ಅನ್ನ ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ 3x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಆಗಿರುತ್ತೆ. ನೆಕ್ಸ್ಟ್ ನಾವು ಸಿಂಪ್ಲಿಫೈ ಮಾಡ್ತೀವಿ. dy/dx ಅನ್ನ ಕಂಡುಹಿಡಿತೀವಿ. dy/dx ಈಕ್ವಲ್ ಟು ನ್ಯೂಮರೇಟರ್ ಅಲ್ಲಿ ಏನಿರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ ಈ ಟರ್ಮ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಬರುತ್ತೆ, x ಸ್ಕ್ವೇರ್ ಪ್ಲಸ್ 2xy ಪ್ಲಸ್ y ಸ್ಕ್ವೇರ್ ಇದೆ dy/dx ನ ವ್ಯಾಲ್ಯೂಸ್. ಈ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಆಮೇಲೆ ಸಿಂಪ್ಲಿಫೈ ಮಾಡಿಕೊಂಡು ದ ಟರ್ಮ್ಸ್ ಕಂಟೈನಿಂಗ್ dy/dx ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇಡ್ತೀವಿ, ದ ಇಂಡಿಪೆಂಡೆಂಟ್ ಆಫ್ dy/dx ಅನ್ನ ರೈಟ್ ಹ್ಯಾಂಡ್ ಸೈಡ್ ಇರ್ತೀವಿ, ಸಿಂಪ್ಲಿಫೈ ಮಾಡಿ dy/dx ಅನ್ನ ಕಂಡುಹಿಡಿತೀವಿ. ಇದು ಯೂಸ್ ದ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಒನ್ ಮೋರ್ ಫಂಕ್ಷನ್ ಅನ್ನ ನಾವು ನೋಡಿದಾಗ ಫೈಂಡ್ dy/dx ಇಫ್ ದ ಕೊಟ್ಟಂತ ಫಂಕ್ಷನ್ ax ಪ್ಲಸ್ by ಸ್ಕ್ವೇರ್ ಇಸ್ ಈಕ್ವಲ್ ಟು cos y. ಇದು ಅಷ್ಟೇ ಇಂಪ್ಲಿಸಿಟ್ ಫಂಕ್ಷನ್. ಈ ಫಂಕ್ಷನ್ ಅನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ದ ಗಿವನ್ ಫಂಕ್ಷನ್ ಈಸ್ ax ಪ್ಲಸ್ by ಸ್ಕ್ವೇರ್ ಇಸ್ ಈಕ್ವಲ್ ಟು cos y. ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x. ನಾವು ಬರ್ತ್ ಬಿಡೋದು ಬೆಸ್ಟ್ ಇದು ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಅಂತ. ಆಗ ಡೈರೆಕ್ಟ್ ಆಗಿ ನಾವು ಡೆರಿವೇಟಿವ್ ಅನ್ನ ಮಾಡಬಹುದು. ಡೆರಿವೇಟಿವ್ ಆಫ್ ಸಮ್ ಈಕ್ವಲ್ ಟು ಸಮ್ ಆಫ್ ದ ಡೆರಿವೇಟಿವ್ ಆಗುತ್ತೆ ರೈಟ್ ಹ್ಯಾಂಡ್ ಸೈಡ್. ಫಸ್ಟ್ ಡಿಫ್ರೆನ್ಶಿಯೇಟಿಂಗ್ ax, ಇಲ್ಲಿ a ಅನ್ನೋದು ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಡೆರಿವೇಟಿವ್ ಆಫ್ ಸಮ್ ಆಫ್ ದ ಡೆರಿವೇಟಿವ್ b ಅನ್ನೋದು ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ y ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ cos y ವಿತ್ ರೆಸ್ಪೆಕ್ಟ್ ಟು x. ಅದು ಏನ್ ಬರುತ್ತೆ, a ಇಂಟು ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x 1 ಅನ್ನೋದು ಗೊತ್ತು, b ಇಂಟು ಡೆರಿವೇಟಿವ್ ಆಫ್ y ಸ್ಕ್ವೇರ್ ಕಾಂಪೋಸಿಷನ್ಸ್ ಫಂಕ್ಷನ್ ಯೂಸ್ ಮಾಡಿದ್ರೆ 2y ಇಂಟು dy/dx ಆಗುತ್ತೆ. ಡೆರಿವೇಟಿವ್ ಆಫ್ cos ಆಫ್ y ಅಗೇನ್ ಕಾಂಪೋಸಿಷನ್ಸ್ ಫಂಕ್ಷನ್, ಫಸ್ಟ್ ಡಿಫರೆನ್ಸಿಯೇಟ್ cos ವಿತ್ ರೆಸ್ಪೆಕ್ಟ್ ಟು y ಮೈನಸ್ sin y. ನೆಕ್ಸ್ಟ್ ಡಿಫರೆನ್ಸಿಯೇಟ್ y ವಿತ್ ರೆಸ್ಪೆಕ್ಟ್ ಟು x dy/dx. ಈಗ dy/dx ಇರುವಂತ ಟರ್ಮ್ಸ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತರ್ತೀವಿ, ಹಾಗೆ ಅದನ್ನ ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ ಇಲ್ಲಿ 2 ಟೈಮ್ಸ್ by ಇರುತ್ತೆ, ಮೈನಸ್ sin y ಅನ್ನೋದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಪ್ಲಸ್ sin y ಆಗುತ್ತೆ, ಅಂಡ್ a ಅನ್ನೋದು ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ dy/dx, ಅದು ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ a ಆಗಿರುತ್ತೆ. ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ dy/dx ಇಸ್ ಈಕ್ವಲ್ ಟು ಮೈನಸ್ a ಡಿವೈಡೆಡ್ ಬೈ 2 ಟೈಮ್ಸ್ b ಇಂಟು y ಪ್ಲಸ್ sin y ಅಂತ ಬರುತ್ತೆ. ಇದು ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್. ಇನ್ನು ಕೆಲವು ಪ್ರಾಬ್ಲಮ್ ಅನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.